ಒಂದು ಮಾತನ್ನ ಪದೇ ಪದೇ ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಯಾಕೆ ಹೇಳ್ತಾ ಇದ್ದಾರೆ? ನಿನ್ನೆ ನಡೆದಂತ ಸಮಾವೇಶದಲ್ಲಿ ಆ ಮಾತನ್ನ ಹೇಳಿದ್ದಾದ್ರು ಯಾಕೆ? ಅಷ್ಟಕ್ಕೂ ರಾಹುಲ್ ಆಡಿದಂತ ಆ ಮಾತಾದ್ರೂ ಯಾವುದು ಅನ್ನುವ ಪ್ರಶ್ನೆಗೆ ನಾವು ನಿಮ್ಮ ಮುಂದೆ ಉತ್ತರವನ್ನ ಇಡ್ತಾ ಇದ್ವಿ. ಯಾಕೆ ಪದೇ ಪದೇ ರಾಹುಲ್ ಗಾಂಧಿ ಅವರು ಈ ಮಾತನ್ನ ಆಡ್ತಾ ಇದ್ದಾರೆ? ಯಾವ ಕಾರಣಕ್ಕೋಸ್ಕರ ಈ ಒಂದು ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ವಿ. ಮೈತ್ರಿ ಸಮಾವೇಶದ ವೇದಿಕೆ ಹಿಂದೆ ನಡೆದಿದ್ದಾದ್ರೂ ಏನು, ಹೆಲಿಪ್ಯಾಡ್ ನಿಂದ ವೇದಿಕೆಗೆ ಬರುವಷ್ಟರಲ್ಲಿ ಆಗಿದ್ದಾದ್ರೂ ಏನು, ನ್ಯೂಸ್ 18ನಲ್ಲಿ ದೋಸ್ತಿ ಪಕ್ಷದ ಇನ್ಸೈಡ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಏನೆಲ್ಲ ಆಯ್ತು ನಿನ್ನೆ ಅನ್ನೋದ್ರ ಬಗ್ಗೆ. ಜೆಡಿಎಸ್ ನವರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಬೇಕು, ಕಾಂಗ್ರೆಸ್ ನವರು ಜೆಡಿಎಸ್ಗೆ ಸಪೋರ್ಟ್ ಅನ್ನ ಮಾಡಬೇಕು, ಎರಡೂ ಪಕ್ಷಗಳ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಬೇಕು ಅಂತ ರಾಹುಲ್ ಗಾಂಧಿ ಅವರು ಪದೇ ಪದೇ ಹೇಳ್ತಾನೆ ಬರ್ತಾ ಇದ್ದಾರೆ. ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ರಾಹುಲ್ ಗಾಂಧಿ ಅವರ ಈ ಮಾತಿನಿಂದ ಇಲ್ಲಿ ಯಾವುದೇ ರೀತಿಯಾದಂತ ಅಷ್ಟು ಹೊಂದಾಣಿಕೆ ಕೂಡ ಕಂಡು ಬರ್ತಾ ಇಲ್ಲ. ಸೊ ಹೀಗಾಗಿ ರಾಹುಲ್ ಗಾಂಧಿ ಅವರು ಈ ರೀತಿಯಾಗಿ ವಾರ್ನಿಂಗ್ ಅನ್ನ ಕೊಡ್ತಾ ಇದ್ದಾರೆ. ರಾಹುಲ್ ವಾರ್ನಿಂಗ್ಗೆ ಕಾರಣ ದೇವೇಗೌಡರು ಮತ್ತು HDK ಅಂತ ಹೇಳಲಾಗ್ತಾ ಇದೆ. ರಾಗ ಎಚ್ಚರಿಕೆ ಕೊಟ್ಟಿದ್ದು ಸಿದ್ದರಾಮಯ್ಯ ಕೊಟ್ಟಂತ ದೂರಿಗೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಸಿದ್ದರಾಮಯ್ಯ ದೂರು ಕೊಟ್ಟಿದ್ದು ಹಾಲಿ ಸಚಿವರ ಮೇಲೆ. ಸೊ ಹೀಗಾಗಿ HDK ಗೌಡರ ದೂರು ಸಿದ್ದು ಅಂಟಿ ಮೇಲೆ, ಒಬ್ರು ಇವ್ರ ಮೇಲೆ ಇನ್ನೊಬ್ರು ಅವ್ರ ಮೇಲೆ ದೂರನ್ನ ಕೊಡ್ತಾ ಇದ್ದಾರೆ. ಮೈಸೂರು ಮಂಡ್ಯ ರೆಬಲ್ಸ್ಗೆ ರಾಹುಲ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಪಕ್ಷ ಅಂದ್ರೆ ಮೈತ್ರಿ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ನೀವು ಪ್ರಚಾರವನ್ನ ಮಾಡಬೇಕು ಅಂತ. ಮೈಸೂರಲ್ಲಿ ಕಾಂಗ್ರೆಸ್ ಜೊತೆಗಿಲ್ಲ JDS ನಾಯಕರುಗಳು, ಮಂಡ್ಯದಲ್ಲಿ JDS ಜೊತೆಗಿಲ್ಲ ಕಾಂಗ್ರೆಸ್ನ ನಾಯಕರು. ಸೊ ಹೀಗಾಗಿ ಮೈತ್ರಿ ನಾಯಕರ ದೂರಿಗೆ ವೇದಿಕೆಯಲ್ಲೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ. ಸುಮಲತಾ ಬೆನ್ನಿಗೆ ನಿಂತಿರುವಂತ ಚಲುವರಾಯಸ್ವಾಮಿ ಅಂಡ್ ಟೀಮ್ಗೆ ಈ ಒಂದು ಎಚ್ಚರಿಕೆಯನ್ನ ಕೂಡ ರವಾನೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮೈಸೂರಲ್ಲಿ ಕಾಂಗ್ರೆಸ್ಗೆ ಬೆಂಬಲಿಸ್ತಾ ಇಲ್ಲ ಸಚಿವ GT ದೇವೇಗೌಡ, ನೀವು ಬೆಂಬಲಿಸಿ, ನಾವು ಕೂಡ ಬೆಂಬಲಿಸ್ತೀವಿ ಅಂತ ರಾಹುಲ್ ಗಾಂಧಿ ಅವರು ತಮ್ಮ ಭಾಷಣದಲ್ಲಿ ನಿನ್ನೆ ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು. ಸಮಾವೇಶಕ್ಕೂ ಕೂಡ ಬಂದಿರಲಿಲ್ಲ ಸಚಿವ GT ದೇವೇಗೌಡ ಹಾಗೆ ಸಾರಾ ಮಹೇಶ್ ಅವರು. KC ವೇಣುಗೋಪಾಲ್ ಹೇಳಿದ್ರು ಕೂಡ ಕ್ಯಾರೆ ಅಂದಿರಲಿಲ್ಲ. ಸೊ ಹೀಗಾಗಿ ಡೈರೆಕ್ಟ್ ಆಗಿ ಅವರು ವಾರ್ನಿಂಗ್ ಅನ್ನ ನೀಡಿದ್ದಾರೆ. कि कांग्रेस पार्टी के सब कार्यकर्ताओं को, नेताओं को JDS के कैंडिडेट्स की पूरी मदद करनी है और JDS के कार्यकर्ताओं को, JDS के नेताओं को कांग्रेस पार्टी के कैंडिडेट्स की मदद करनी होगी. दोनों पार्टियों का लक्ष्य नरेंद्र मोदी और बीजेपी को हराने का है. और मैं कांग्रेस पार्टी और जनता दल के कार्यकर्ताओं को धन्यवाद कहना चाहता हूं कि आप नरेंद्र मोदी जी और बीजेपी को हराने मिले हो. यहां पे कर्नाटक में हमने कोलिशन की सरकार बनाई है और दिल्ली में भी हम नरेंद्र मोदी को हरा के दिखाएंगे. एक बार फिर कांग्रेस पार्टी के सब कार्यकर्ता और नेता JDS की मदद करेंगे. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹಳಕಟ್ಟಿಯಲ್ಲಿ ಪ್ರಮುಖವಾಗಿ ಬಿಜೆಪಿಯನ್ನ ಎದುರಿಸಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲಬೇಕು ಅಂತ ಅನ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ, ಆದ್ರೆ ಸಮನ್ವಯನ ಕಾಪಾಡಕ್ ಆಗ್ತಾ ಇಲ್ಲ. ಸೊ ಹೀಗಾಗಿ ರಾಹುಲ್ ಗಾಂಧಿ ಅವರು ಯಾವ ರೀತಿಯಾಗಿ ವೇದಿಕೆಯಲ್ಲಿ ಎಚ್ಚರಿಕೆ ಕೊಟ್ಟರು ಈ ನಾಯಕರಿಗೆ? ಪೃಥ್ವಿರಾಜ್, ಎಲ್ಲೋ ಒಂದು ಕಡೆ ಮೈತ್ರಿ ಮಾಡಿಕೊಂಡಿದ್ದೇ ಒಂದು ಆತಂಕವನ್ನ ಸೃಷ್ಟಿ ಮಾಡಿದೆ ಅಂತಕ್ಕಂಥದ್ದು ಇದೀಗ ಕಾಂಗ್ರೆಸ್ಗೆ. ಅಂದ್ರೆ AICC ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ನಿನ್ನೆ ಒಂದು ಮೈತ್ರಿ ಪರ್ವದ ಒಂದು ಪರಿವರ್ತನಾ ಯಾತ್ರೆಯಲ್ಲಿ ಏನ್ ಮಾತಾಡತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಸಂಶಯ, ಈ ಒಂದು ಅನುಮಾನ ಇದೀಗ ಕಾಂಗ್ರೆಸ್ ಮತ್ತು JDS ಕಾರ್ಯಕರ್ತರನ್ನ ಕಾಡ್ತಾ ಇದೆ ಅಂತಕ್ಕಂಥದ್ದು. ಪದೇ ಪದೇ ರಾಹುಲ್ ಗಾಂಧಿ ಅವರು JDS ನ ಕಾರ್ಯಕರ್ತರು, ಮುಖಂಡರು ಕಾಂಗ್ರೆಸ್ ಅಭ್ಯರ್ಥಿಗೆ ಸಪೋರ್ಟ್ ಮಾಡಬೇಕು. ಆಯಾ ಕ್ಷೇತ್ರಗಳಲ್ಲಿ ಎಲ್ಲಿ JDS ಅಭ್ಯರ್ಥಿಗಳಿದ್ದಾರೆ ಅಲ್ಲಿ ಕಾಂಗ್ರೆಸ್ ಮತ್ತು JDS ನ ಕಾರ್ಯಕರ್ತರು ಅಲ್ಲಿ ನಾವು JDS ಅಭ್ಯರ್ಥಿಗೆ ಸಪೋರ್ಟ್ ಮಾಡಬೇಕು ಅಂತಕ್ಕಂಥ ಒಂದು ಮಾತನ್ನ ಪದೇ ಪದೇ ಹೇಳಿದ್ರು. ಎಲ್ಲೋ ಒಂದ್ ಕಡೆ ಸಪೋರ್ಟ್ ಮಾಡದೆ ಹೋದ್ರೆ ಕಠಿಣವಾಗಿರ್ತಕ್ಕಂಥ ಕ್ರಮವನ್ನ ಕೈಗೊಳ್ತೀವಿ ಅಂತಕ್ಕಂಥ ಒಂದು ಪರೋಕ್ಷವಾಗಿರ್ತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ದೇವೇಗೌಡರು ಒಂದು ದೂರನ್ನ ರಾಹುಲ್ ಗಾಂಧಿ ಅವರು ಮುಂದೆ ನೀಡಿದ್ರು. ಮಂಡ್ಯದಲ್ಲಿ ಕಾಂಗ್ರೆಸ್ ಮುಖಂಡರು JDS ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಪರೋಕ್ಷವಾಗಿ ಸುಮಲತಾ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ದೂರ ನೀಡಿದ್ರು. ಇದೇ ವೇಳೆ ಒಂದು ಸಿದ್ದರಾಮಯ್ಯನವರು ಕೂಡ ಒಂದು ದೂರ ನೀಡಿದ್ರು.
ಮೈಸೂರಿನಲ್ಲಿ ಜೆಡಿಎಸ್ ನ ಸಚಿವರು ಮತ್ತು ಜೆಡಿಎಸ್ ನ ಶಾಸಕರು, ಜೆಡಿಎಸ್ ನ ಮುಖಂಡರು ಕಾಂಗ್ರೆಸ್ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು. ಹೀಗಾಗಿ ಎರಡೂ ದೂರನ್ನ ಪರಿಗಣಿಸಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ವೇದಿಕೆ ಮೇಲೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಾಯಕರಿಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ರವಾನೆ ಮಾಡಿದ್ರು. ಆಯಾ ಅಭ್ಯರ್ಥಿಗಳಿಗೆ ಆಯಾ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ಸಪೋರ್ಟ್ ಮಾಡಲೇಬೇಕು, ಅವ್ರನ್ನ ಗೆಲ್ಲಿಸ್ಕೊಂಡ್ ಬರಲೇಬೇಕು. ಯಾಕಂದ್ರೆ ನಾವು ಬಿಜೆಪಿಯನ್ನ ಅಧಿಕಾರದಿಂದ ಹೊರಗಿಡಬೇಕಾಗಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ಈ ನಿರ್ಧಾರಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ಬೇಕು ಅಂತಕ್ಕಂಥ ಒಂದು ವಾರ್ನಿಂಗ್ ಅನ್ನು ಮಾಡಿದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಅವರ ವಾರ್ನಿಂಗ್ಗೆ ಜೆಡಿಎಸ್ ನ ಮುಖಂಡರಾಗಿರ್ಬೋದು, ಕಾಂಗ್ರೆಸ್ ಮುಖಂಡರಾಗಿರ್ಬೋದು ಮಣಿತಾರ ಅವರ ಒಂದು ವಾರ್ನಿಂಗ್ಗೆ ಬೆಲೆ ಕೊಡ್ತಾರೆ ಅಂತಕ್ಕಂಥ ಒಂದು ಕುತೂಹಲ ಕೂಡ ಮೂಡಿದೆ. ಯಾಕಂತಂದ್ರೆ ಮಂಡ್ಯದ ಒಂದು ಕಾಂಗ್ರೆಸ್ ಮುಖಂಡರು ನಿನ್ನೆ ನಡೆದಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಸಮಾವೇಶಕ್ಕೆ ಗೈರಾಗಿದ್ದು ನಿಜಕ್ಕೂ ಕೂಡ ಒಂದು ಆಶ್ಚರ್ಯ ಮೂಡಿಸಿದೆ ಅಂತ ಹೇಳ್ಬೋದು. ಜೊತೆಗೆ ಮೈಸೂರಿನಲ್ಲಿರ್ತಕ್ಕಂಥ ಕೆಲವೊಂದು ಜೆಡಿಎಸ್ ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಗೈರಾಗಿದ್ದು ಕೂಡ ಒಂದು ಬಹಳ ಒಂದು ಆಶ್ಚರ್ಯ ಮೂಡಿಸಿದೆ ಮತ್ತು ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ಮುಖಂಡರ ಒಂದು ಆತಂಕ ಕೂಡ ಕಾರಣವಾಗಿದೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಹಳಕಟ್ಟಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.